ಎಲ್ಪಿಜಿಗಾಗಿ ಆಟೋ ಚಾಲಕರಂತೂ ಹೈರಾಣಾಗಿ ಹೋಗ್ತಾ ಇದ್ದಾರೆ. ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರದಾಟ ಅಂತೂ ಹೇಳತೀರದಾಗಿದೆ. ಬೌರಿಂಗ್ ರಸ್ತೆ ಹಾಗೆ ಎಂಜಿ ರಸ್ತೆ ಬಳಿ 2 ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ. ಬೆಳಗಿನ ಜಾವ 6 ಗಂಟೆಯಿಂದಲೇ ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಲ್ಲಲಾಗಿದೆ. ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರು ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ಹೋಗ್ತಾರೆ, ಆದ್ರೆ ಆಟೋ ಚಾಲಕರನ್ನ ಯಾರೂ ಕೇಳೋರಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಓಟಿಗೆ ಮಾತ್ರ ಮನೆ ಮುಂದೆ ಬಂದು ಬರ್ತಾರೆ ಅಂತ ತಮ್ಮ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಗ್ಯಾಸು ಕೆಲವು ಕಡೆ ಸಿಗ್ತಾ ಇದೆ, ಕೆಲವು ಕಡೆ ಸಿಗ್ತಾ ಇಲ್ಲ. ಕೆಲವು ಬಂಕ್ಗಳು ಸ್ಟಾರ್ಟಿಂಗಿಂದ ಕ್ಲೋಸ್ ಮಾಡಿರೋ ಇನ್ನೂ ಓಪನ್ ಆಗಿಲ್ಲ. ಎಕ್ಸಾಂಪಲ್ ಇಲ್ಲಿ ಆಡುಗೋಡಿ ಹತ್ರ ಅವನು ಸ್ಟಾರ್ಟಿಂಗ್ 20 ಗಂಟೆ ಹಾಕಿದ, ಆಮೇಲೆ ಇಲ್ಲ. ಈಗ ನಿನ್ನೆ ಫ್ರೀ ಇತ್ತು, ಇವತ್ತು ಲೈನ್ ಇದೆ. ಯಾಕೆಂದರೆ ಕೆಲವು ಕಡೆ ಪರ್ಪಲ್ ಎಲ್ಲ ಇದಾವಲ್ಲ ಪ್ರೈವೇಟು, ಅವೆಲ್ಲ ಕ್ಲೋಸ್ ಆದಮೇಲೆ ಎಲ್ಲ ಕಡೆ. ಇನ್ನು ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿನಯ್. ನೋಡೋಣ. ಇರಾನ್ ಇಸ್ರೇಲ್ ಯುದ್ಧ ಸದ್ಯಕ್ಕೆ ಆಟೋ ಚಾಲಕರ ಸಂಕಷ್ಟ ಕಾರಣ ಆಗಿದೆ. ಸದ್ಯಕ್ಕೆ ನಾನೀಗ ಬೌರಿಂಗ್ ರಸ್ತೆಯಲ್ಲಿದ್ದೀನಿ. ನಮಗೆ ರಸ್ತೆಯ ಎರಡೂ ಬದಿ ಕೂಡ ಸರಿಸುಮಾರು 2 ಕಿಲೋಮೀಟರ್ ಅಷ್ಟು ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಹೀಗಾಗಿ ಪ್ರತಿ ದಿವಸವೂ ಕೂಡ ಆಟೋ LPG ಬಂಕ್ಗಳ ಮುಂದೆ ಕ್ಯೂ ನಿಂತುಕೊಂಡು ಆಟೋಗೆ LPGನ ಹಾಕಿಸ್ಕೊಳ್ಳೋದು ಇವರ ದೈನಂದಿನ ಕೆಲಸ ಆಗಿಬಿಟ್ಟಿದೆ. ಈ ಹಿಂದೆ ಎಲ್ಲ ಕಸ್ಟಮರ್ ಎಲ್ಲಿ ಸಿಗ್ತಾರೆ ಅಲ್ಲಿ ಆಟೋಗಳು ಹೋಗ್ತಾ ಇದ್ದಿದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ವಿ. ಆದರೆ ಈಗ ಯುದ್ಧದ ಬಿಕ್ಕಟ್ಟಿಂದ ಆಟೋ LPG ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಬಹುತೇಕ ಆಟೋ LPG ಬಂಕ್ಗಳು ಕ್ಲೋಸ್ ಆಗಿದ್ದರೆ ಇನ್ನು ಸಿಗುವಂತಹ ಆಟೋ LPG ಬಂಕ್ಗಳ ಮುಂದೆ ಈ ರೀತಿಯಾಗಿ ಕ್ಯೂ ಕಂಡು ಬರ್ತಾ ಇದೆ. ನಿಮ್ಗೆ ನೋಡ್ಬೋದು, ಬೋರಿಂಗ್ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಈ ಕಡೆ ನನ್ನ ಎಡಭಾಗದಲ್ಲಿ 1 ಕಿಲೋಮೀಟರ್ ಅಷ್ಟು ಕ್ಯೂ ನಿಂತಿದ್ರೆ ಬಲಭಾಗದಲ್ಲೂ ಕೂಡ ಅದೇ ಪ್ರಮಾಣದಲ್ಲಿ ಕ್ಯೂ ನಿಂತಿರುವಂಥದ್ದು. ಹೀಗಾಗಿ ಆಟೋ LPGಗಾಗಿ ಇವತ್ತು ಬೆಂಗಳೂರಲ್ಲಿ ಆಟೋ ಚಾಲಕರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಆಟೋ LPG ಸಿಗ್ತಾ ಇಲ್ಲ, ಗ್ರಾಹಕರ ಸೇವೆ ನೀಡೋಕ್ಕಾಗ್ತಾ ಇಲ್ಲ, ತಮ್ಮ ದೈನಂದಿನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಮಾತಾಡಿಸ್ತೀನಿ, ಯಾವ ರೀತಿ ಸಮಸ್ಯೆ ಇದೆ? ಎಲ್ಲೂ ಕೂಡ ಸಿಗ್ತಾ ಇಲ್ವಾ? ಇಲ್ಲ ಸರ್, ಎಲ್ಲಿ ಸಿಗ್ತಾ ಇಲ್ಲ. ಬೇರೆ ಕಡೆ ಹೋಗಿದ್ರೆ 130 ರೂಪಾಯಿ, ಈ ಬೇರೆ ಕಡೆ ಹೋಗಿದ್ರೆ 170, ಇಲ್ಲಿ ಮಾತ್ರ 90 ರೂಪಾಯಿ. ಇದು ನಿಮಗೆ ತೋರಿಸ್ತಿದ್ದೀನಿ ದೃಶ್ಯಗಳು. ಎರಡು ಕಡೆ ಹಾಕ್ತಾ ಇದ್ದಾರೆ. ಹೀಗಾಗಿ ಎರಡೂ ಕಡೆ ಕೂಡ ಕ್ಯೂ ಇದೆ. ಇನ್ನು ಮತ್ತೊಬ್ಬರು ಚಾಲಕರಿದ್ದಾರೆ. ಸರಿ, ಎಷ್ಟು ಸಮಸ್ಯೆ ಆಗ್ತಾ ಇದೆ, ಹೇಗಿದೆ ಅಂತ? ಇಂಡಿಯನ್ ಗ್ಯಾಸ್ ಮಾತ್ರ ನಮಗೆ ಸಿಗ್ತಾ ಇರೋದು. ಬೇರೆ ಕಡೆ ಪ್ರೈವೇಟ್ ಎಲ್ಲ 50 ರೂಪಾಯಿ, 150 ರೂಪಾಯಿ, 130 ರೂಪಾಯಿ ಮಾಡ್ತಾರೆ. ನಾವು ಹೆಂಗೆ ಸಂಪಾದನೆ ಮಾಡೋದು? ಲೈನ್ ಮೇಲೆ ಏನಿಲ್ಲ, ಆ ಥರ ಇದು ಪ್ರಯತ್ನ ಇದೆ. ಸರ್, ಸರ್ಕಾರ ಹೇಳುತ್ತೆ ಈ ಆಟೋ LPGಗೆ ಆತಂಕ ಇಲ್ಲ, ಸಿಗ್ತಾ ಇದೆ, ಯಾರು ಕೂಡ ಆತಂಕ ಪಡಬೇಡಿ ಆಟೋ ಚಾಲಕರು ಅಂತಾರೆ. ಇಲ್ಲ, LPG ಸಿಗ್ತಾ ಇಲ್ಲ, CNG ಮಾತ್ರ ಸಿಗ್ತಾ ಇರೋದು. CNG ಸಿಗ್ತಾ ಇರೋದು, LPG ಸಿಗ್ತಾ ಇಲ್ಲ. ನೀವು ನೋಡ್ಬೋದು, ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, 6 ಗಂಟೆಯಿಂದ ಕೂಡ ಅವರು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರಂತೆ. ಈಗ ಅವರ ಸರತಿ ಬಂದಿದೆ. ಅಂದರೆ ಬರೋಬ್ಬರಿ 4 ಗಂಟೆ ಅವರು ಆಟೋ LPGಗಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. 4 ಗಂಟೆಯ ಬಳಿಕ ಅವರಿಗೆ ಆಟೋ LPG ಸಿಗ್ತಾ ಇದೆ. ಇನ್ನು ನಂತರದ ಸಮಯದಲ್ಲಿ ಅವರು ಗ್ರಾಹಕರಿಗೆ ಸೇವೆ ಕೊಡಬೇಕು. ಇದು ಬೆಂಗಳೂರಲ್ಲಿ ಆಟೋ ಚಾಲಕರು ಪರದಾಡುವಂಥ ಸ್ಥಿತಿ ಬಂದೊದಗಿದಂಥದ್ದು. ಸದ್ಯಕ್ಕೆ ಯುದ್ಧದ ಸಂಕಷ್ಟ ಇನ್ನೂ ಕೂಡ ಬೆಂಗಳೂರಿಗೆ ತಪ್ಪಿಲ್ಲ. ಸರ್ಕಾರ ಒಂದು ಕಡೆ ಹೇಳುತ್ತೆ ಯಾವುದೇ ಸಂಕಷ್ಟ ಇಲ್ಲ ಅಂತ. ಆದರೆ ವಾಸ್ತವದಲ್ಲಿ ಆಟೋ LPG ಬಂಕ್ಗಳ ಮುಂದೆ ಆಟೋ ಚಾಲಕರು ಇದೇ ರೀತಿಯಾಗಿ ಕ್ಯೂ ನಿಲ್ಲುವುದು, ಪರದಾಡುವುದು ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಬಾಲಾಜಿ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು.